ಇವಾಗಂತೂ ಸಮ್ಮರಲ್ಲಿ ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಮತ್ತು ವಾಟರ್ ಕಂಟೆಂಟ್ ಇರೋದೇ ಬೇಕು ಅನ್ನಿಸ್ತಾ ಇರುತ್ತೆ. ನಾನಂತೂ ರೆಗ್ಯುಲರಾಗಿ ವಾಟರ್ ಮೆಲನ್ ತಿಂದು ಬೇಜಾರಾಗಿಬಿಟ್ಟಿತ್ತು. ಸೊ ಹಾಗಾಗಿ ವಾಟರ್ ಮೆಲನ್ ಇತ್ತು ಅಂತೇಳಿ ಇವತ್ತು ಅದನ್ನು ಐಸ್ ಕ್ರೀಮ್ ಮಾಡೋಣ ಅಂತೇಳಿ ಮಾಡಿದ್ದೆ. ವಾಟರ್ ಮಿಲನ್ನ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋದಿಸ್ಕೊಂಡೆ. ಅದರಲ್ಲಿ ಸ್ವಲ್ಪ ಸೀಡ್ಸ್ ಜಾಸ್ತಿ ಇತ್ತು, ಸೊ ಹಾಗಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋದಿಸ್ಕೊಂಡು ಉಳಿದಿರೋಂಥ ವಾಟರ್ ಮಿಲನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 5ರಿಂದ 6 ಗೋಡಂಬಿ ಮತ್ತು ಬಾದಾಮಿನ ನೆನೆಸಿಟ್ಟಿದ್ದೆ. ಬಾದಾಮಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡೆ. ಹಾಗೆ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮು ಮತ್ತು ಮಿಲ್ಕ್ ಮೇಡ್ನು ಕೂಡ ಸೇರಿಸ್ಕೊಂಡು, ವಾಟರ್ ಮಿಲನ್ನು ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ಅಂತೇಳಿ ಒಂದು 5ರಿಂದ 6 ಸ್ಪೂನು ಶುಗರ್ನ ಕೂಡ ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಅದನ್ನು ನೀಟಾಗಿ ಮತ್ತೆ ಸೋದಿಸ್ಕೊಂಡೆ. ಒಂದು ಗ್ಲಾಸ್ ಕಂಟೈನರ್ಗೆ ಸೇರಿಸ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಂಡೆ. ಹಾಗೆ ಅದನ್ನು ಒಂದು 7 to 8 ಅವರ್ಸು ಫ್ರೀಸರಲ್ಲಿ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಬಟ್ ನಾನು ನೈಟ್ ಮಾಡಿರೋದ್ರಿಂದ ಓವರ್ ನೈಟ್ ಇತ್ತು. ಸೊ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರೂ ಕೂಡ ಇಷ್ಟಪಟ್ಟರು. ನೀವು ಕೂಡ ಟ್ರೈ ಮಾಡಿ ನೋಡಿ.